ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ನ ಟ್ರೈ ಮಾಡೋಣ. ಈ ರೀತಿ ಕುಚ್ಚನ್ನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಈ ರೀತಿ ದಾರನ ಸುತ್ತಿ ಗಂಪೆಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಎಷ್ಟು ಎಳೆ ಅಂತ ಇಲ್ಲ, ನಾನು ದಪ್ಪ ಆಗಿ ಸುತ್ತಿಟ್ಕೊಂಡಿದ್ದೀನಿ. ನನಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ. ಇನ್ನು ಸ್ವಲ್ಪ 2 ಇಂಚಷ್ಟು ಗ್ಯಾಪ್ ಇಟ್ಬಿಟ್ಟು ಈ ರೀತಿ ಮಧ್ಯ ತಗೊಂಡು, ಇದೇನು ರೆಡ್ ಕಲರ್ ಇದೆಯಾ, ರೆಡ್ ಕಲರಲ್ಲಿ ನಾನು ಕುಚ್ಚನ್ನ ಹಾಕ್ತೀನಿ. ಎಣಿಯೋದಕ್ಕೆ ತಗೊಂಡಿದ್ದೀನಿ. ಅದು ಗೋಲ್ಡ್ ಸ್ಯಾರಿ, ಅಂದರೆ ರಿಸೆಪ್ಷನ್ ಸ್ಯಾರಿ ಆ ಥರ ಇದೆ. ಆದರೆ ಈ ರೀತಿ ಒಂದು ನಾಟ್ ಹಾಕಿ ತಗೊಳ್ಳೋಣ. ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದ, ಹುಡ್ಲಿಗೆಲ್ಲ ರಜಾ ಕೊಟ್ಟಿರೋದ್ರಿಂದ ತುಂಬ ಗಲಾಟೆ ಮಾಡ್ತಿದ್ದಾರೆ ಮಕ್ಕಳೆಲ್ಲ. ಈ ರೀತಿ ನಾಟ್ ಹಾಕೊಳ್ಳೋಣ. ನಾಟ್ ಹಾಕಿ ಆದಮೇಲೆ ಇಲ್ಲಿ ಫುಲ್ಲು ಸಿಂಗಲ್ ಕ್ರೋಶನೇ ಮಾಡ್ತಾ ಹೋಗಬೇಕು. ಇಲ್ಲಿ 1.5 ಇಂಚಷ್ಟು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಿಮಗೆ ಲೆಕ್ಕ ಗೊತ್ತಾಗಲಿ ನೀಟಾಗಿ ಹಾಕೋದಕ್ಕೆ ಅಂತ ಹೇಳ್ತಿದ್ದೀನಿ. ನಿಮಗೆ ಇಷ್ಟ ಬಂದಷ್ಟು ಲೆಂತಿಯಾಗಿ, ಇದು ಇನ್ನೂ ಬಿಗಬೇಕು ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೋದು. ಇನ್ನು ಇದು ಸಿಂಗಲ್ ಕ್ರೋಶಗಳನ್ನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ, ಬೀಡಿ ಜಾಸ್ತಿ ಬರುತ್ತೆ. ಇದೇನು ಫ್ಲವರ್ ಥರ ಬಂದಿದೆಯಲ್ಲ, ಇದು ಕೂಡ ಜಾಸ್ತಿ ಬರುತ್ತೆ. ಕುಚ್ಚು ಕೂಡ ನೀವು ಲೆಂತಿ ಮಾಡ್ಕೋಬೋದು. ನಾನಿಲ್ಲಿ 23 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಈಗ ಇದಿಷ್ಟು ಉದ್ದಾಗಿದೆ ನೋಡಿ. ಇದನ್ನ ಸ್ವಲ್ಪ ಇದು ಮಾಡಿ ತಗೊಳ್ತೀನಿ. ಇದನ್ನು ತೆಗೆದ್ಬಿಟ್ಟು ಈ ರೀತಿ ಬೆಂಡ್ ಮಾಡ್ಕೊಳ್ಳೋಣ. ಈ ರೀತಿ ಬೆಂಡ್ ಮಾಡಿ ನೋಡಿ, ಈ ದಾರನ ಇದರೊಳಗೆ ಹಾಕೋಣ. ಆನಂತರ ಟೈಟ್ ಮಾಡೋಣ. ಈ ರೀತಿ ಟೈಟ್ ಮಾಡ್ಕೋಬೇಕು. ಗೊತ್ತಾಯ್ತಲ್ವ? ಆನಂತರ ಸ್ವಲ್ಪ ರೌಂಡ್ ಹಾಕ್ಕೊಳ್ಳೋಣ. ಈ ರೀತಿ ರೌಂಡ್ ಆದಮೇಲೆ ಇದನ್ನ ಇಲ್ಲೇನು ಸಿಂಗಲ್ ಕ್ರೋಶ ಇದೆಯಲ್ಲ, ಈ ಸಿಂಗಲ್ ಕ್ರೋಶ ಒಂದು ಲಾಕ್ ಮಾಡಿಬಿಟ್ಟು ಒಂದು ಲಾಕ್ ಆದಮೇಲೆ ಈ ಥರ ದಾರ ಮೇಲ್ ಮಾಡಿಕೊಂಡು ಈ ರೀತಿ ಬೀಡನ್ನ ತಗೊಂಡಿದ್ದೀನಿ. 3 mm ಸೈಜ್ಗಿಂತ ಒಂದು ಸೈಜ್ ಬಿಗ್ ಇರೋ ಅಂಥ ಬೀಡೋದು. ಅದನ್ನ ತಗೊಂಡು ಲಾಕ್ ಮಾಡಲ್ಲ, ಹಾಗೆಯೇ ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಈ ರೀತಿ ಲಾಕ್ ಮಾಡ್ತೀನಿ. ಬೀಡನ್ನ ಏನು ಲಾಕ್ ಮಾಡಲ್ಲ, ಡೈರೆಕ್ಟಾಗಿ ದಾರಕ್ಕೇ ಲಾಕ್ ಮಾಡ್ತೀನಿ. ಹಾಗೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ. ದಾರನ ಮಿಸ್ ಮಾಡ್ಕೋಬೇಡಿ, ಬಿಚ್ಕೊಂಡು ಹೋಗ್ಬಿಡುತ್ತೆ. ಹಾಗೆ ಇನ್ನೂ ಒಂದು ಬೀಡ್ ಹಾಕ್ಕೊಂಡು ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಲಾಕ್ ಮಾಡೋಣ. ಲಾಕ್ ಮಾಡಿ ನೆಕ್ಸ್ಟ್ ಇನ್ನೂ ಒಂದು ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಬೀಡ್. ಇಲ್ಲಿ 7 ಬೀಡ್ಗಳು ಬರೋ ಥರ ಮಾಡ್ಕೊಳ್ಳಿ. ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪ್ಗೆ ಸಿಂಗಲ್ ಕ್ರೋಶ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶ. ಇದೇ ಥರ ಒಂದು ರೌಂಡ್ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟಿಗೆ ಕೂಡ ಒಂದು ಸಿಂಗಲ್ ಕ್ರೋಶನ ಮಾಡೋಣ. ಸಿಂಗಲ್ ಕ್ರೋಶ ಆದಮೇಲೆ ಟರ್ನ್ ಮಾಡ್ಕೊಳ್ಳಿ ಅದನ್ನು.
ಮತ್ತು ಒಂದು ಚೈನ್ ಹಾಕಿ ಹಾಗೆ ಟರ್ನ್ ಮಾಡ್ಕೊಳ್ಳಿ. ಆನಂತರ 2 ಚೈನ್, ಅಂದರೆ ಇಲ್ಲಿ 3 ಚೈನ್ ಹಾಕಿ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಬೇಕು. ಮತ್ತು 3 ಚೈನ್, ಸಿಂಗಲ್ ಕ್ರೋಶೆಗೆ ಲಾಕ್. ಆ ಸೈಡ್ ಈ ಸೈಡ್ ಬೀಡ್ ಬರುತ್ತೆ, ಮಧ್ಯೆ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಬಿಡೋಣ. ಇದೇ ಥರ ಎಲ್ಲ ಬೀಡ್ ಮೇಲೂ ಕೂಡ 3 ಚೈನ್ ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶ ಮಾಡಬೇಕು. ಲಾಸ್ಟಿಗೆ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕಿ ಆನಂತರ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ಅದೇನು ಚೈನ್ ಗ್ಯಾಪ್ ಇದೆಯೋ ಅಲ್ಲಿಗೆ ಒಂದು ಡಬಲ್ ಕ್ರೋಶ, ಮತ್ತು ಒಂದು ಡಬಲ್ ಕ್ರೋಶ, ಎರಡು ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ತಗೋಬೇಕು. ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡೋಣ. ಹಾಗೆ 2 ಚೈನ್ ಹಾಕಿ ಅದೇನು 2ನೇ ಡಬಲ್ ಕ್ರೋಶಗೆ ಲಾಕ್ ಮಾಡಬೇಕು. ಮತ್ತು ಒಂದು ಡಬಲ್ ಕ್ರೋಶ, ಹಾಗೆ ಒಂದು ಚೈನ್ ಹಾಕಿ ನೆಕ್ಸ್ಟ್ ಅಲ್ಲೇ ಲಾಕ್ ಮಾಡಿಬಿಡೋದು. ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿ ಒಂದು ಚೈನ್ ಹಾಕಿ ಮತ್ತು 2 ಡಬಲ್ ಕ್ರೋಶ, ಎರಡನೇ ಡಬಲ್ ಕ್ರೋಶ ಮೇಲೆ ಒಂದು ಚೈನ್ ಹಾಗೆ ಒಂದು ಬೀಡ್ ಹಾಕಿ ಲಾಕ್ ಮಾಡಿ ಇನ್ನೂ ಒಂದು ಚೈನ್ ಹಾಕಿ ಡಬಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಕಂಬದ ಮೇಲೂ ಕೂಡ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಬೀಡ್ಗಳ ಮೇಲೂ ಕೂಡ ಇದೇ ಥರ ಪುಟ್ಟಾಗಿ ಆರ್ಚ್ ಬರೋ ಥರ ಮಾಡ್ಕೋಬೇಕು. ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ದಾರನ ಕಟ್ ಮಾಡಿ ಏನು ಗ್ಲೂ ಇರುತ್ತಲ್ಲ ಅದರಲ್ಲಿ ಸ್ಟಿಕ್ ಮಾಡಿಬಿಡೋಣ. ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪನೇ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ. ಕಾಣದೇ ಇರೋ ಥರ ಎಂಡ್ ಮಾಡಿ ಅದನ್ನು ಕೂಡ ಸ್ಟಿಕ್ ಮಾಡ್ಕೊಳ್ಳಿ. ಹಾಗೆ ಕುಚ್ಚಿಗೆ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡಿಬಿಡಿಸಿ ನೀಟಾಗಿ. ಇದಿಷ್ಟು ರೆಡಿಯಾಗಿದೆ. ಇದ್ರ ಮಧ್ಯೆ ಒಂದು ಬೀಡನ್ನ ಹಾಕಬೇಕು. ಗ್ಲೂನ ಹಾಕಿ ಮಧ್ಯದಲ್ಲಿ ಈ ಥರ ಬೀಡನ್ನ ತಗೊಂಡಿದ್ದೀನಿ. ಅದನ್ನು ಒಂದು ಅದ್ರ ಮಧ್ಯೆ ಇಟ್ಟು ಅಟ್ಯಾಚ್ ಮಾಡಿದರೆ ಅದು ಸ್ಟಿಕ್ ಆಗುತ್ತೆ. ಸ್ವಲ್ಪ ಒಣಗಕ್ಕೆ ಬಿಡಬೇಕು. ಇದನ್ನು ಬ್ಯಾಕ್ ಸ್ವಲ್ಪ ಗ್ಲೂ ಹಾಕೋಣ. ಇದು ಒಂದು ಮಾಡಿದ್ದೀನಿ, ಅದು ಒಣಗಿದೆ. ಇದು ಈಗ ಮಾಡಿರೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಣಗೋಕ್ಕೆ. ಈ ರೀತಿ ರೆಡಿ ಮಾಡಿಟ್ಕೊಂಡು ಅಟ್ಯಾಚ್ ಮಾಡೋಣ. ಅಟ್ಯಾಚ್ ಮಾಡೋದು ಕೂಡ ಗ್ಲೂ ಹಾಕಿನೇ ಅಟ್ಯಾಚ್ ಮಾಡ್ತೀನಿ ನಾನು. ನಾರ್ಮಲ್ ನೀಡಲಲ್ಲಿ ಕೂಡ ಎಮ್ಮಿಂಗ್ ಮಾಡೋ ಥರ ಸ್ಟಿಕ್ ಮಾಡ್ಕೋಬೋದು. ನಾನು ಈ ರೀತಿ ಗ್ಲೂನ ಹಾಕಿ ಅಟ್ಯಾಚ್ ಮಾಡ್ತೀನಿ. ಎರಡು ಇಂಚಿಗೊಂದು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ.
ಮಧ್ಯದಲ್ಲಿ ಇನ್ನೂ ಒಂದು ಡಿಸೈನ್ ಬೇಕಿದ್ದು ಮಾಡ್ಕೋಬೋದು, ಅಥವಾ ಚಿಕ್ಕದಾಗಿ ಕುಚ್ಚು ಕೂಡ ಕಟ್ಕೋಬೋದು. ಇದು ತುಂಬ ದೂರ ಆಯಿತು ಅಂದರೆ ನಾನು ಮಧ್ಯದಲ್ಲಿ ಕಾಸಿಟ್ಟು ಒಂದು ಬೀಡನ್ನ ಇಟ್ಟು ಹಾಗೆ ಏಮಿಂಗ್ ನೀಡಲಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಲಾಸ್ಟಿಗೆ ವಿಡಿಯೋ ಹಾಕ್ತೀನಿ. ಇದು ಬರೀ ಸ್ಟಿಕ್ ಮಾಡಿರೋದು, ಇದ್ರ ಜೊತೆಗೆ ಇದು ಕಾಸು ಹಾಕಿರೋದು ಇನ್ನು ತುಂಬ ಗ್ರ್ಯಾಂಡಾಗಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು ಇದು. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.